ಎಲ್ಲ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಐ ಥಿಂಕ್ ಎಲ್ರಿಗೂ ಗೊತ್ತಿದೆ ಗೃಹಲಕ್ಷ್ಮಿ ಹಣ ಜಮೆ ಆಗ್ತಾ ಇದೆ. ಮೇ 12ನೇ ತಾರೀಕು ಸ್ನೇಹಿತರೆ ಬೆಳಿಗ್ಗೆ ಯಾರಿಗೆ ಹಣ ಜಮೆ ಆಗುತ್ತೆ, ಯಾರ್ಯಾರ ಅಕೌಂಟಿಗೆ ಹಣ ಜಮೆ ಆಗುತ್ತೆ, ಯಾವಾಗೆಲ್ಲ ಹಣ ಜಮೆ ಆಗುತ್ತೆ ಕಂಪ್ಲೀಟ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡ್ಕೊಳ್ಳಿ. ಸ್ನೇಹಿತರೆ, ತುಂಬ ಜನ ಕಮೆಂಟ್ ಮಾಡ್ತಾರೆ, ತುಂಬ ಜನ ಕೇಳ್ತಾರೆ, ಹಣ ಎಲ್ಲಿದೆ, ಹಣ ಜಮೆ ಆಗಿಲ್ವಲ್ಲ, ಇಲ್ಲಿ ನಯ ಪೈಸೆ ಕೂಡ ಹಣ ಬಂದಿಲ್ಲ, ಏನಿಲ್ಲ, ಸರ್ಕಾರದಿಂದ ಹಣ ಜಮೆ ಆಗುತ್ತೆ ಹಂಗಿಂಗೆ ಅಂತ ಹೇಳ್ತಾರೆ, ಎಲ್ಲಿದೆ ಹಣ ಅನ್ನುವಂಥದ್ದು ಒಂದಿಷ್ಟು ಜನರ ಒಪಿನಿಯನ್. ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವಾಗ ಹಣ ಜಮೆ ಆಗುತ್ತೆ, ಏನು ಕತೆ, ಅದ್ರ ಬಗ್ಗೆ ಒಂದಿಷ್ಟು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಲಿಟ್ರಲಿ ನೀವು ಏನು ಮಾಡಬೇಕಪ್ಪ ಅಂತಂದು ನಾನು ನಿಮ್ಗೆ ಒಂದಿಷ್ಟು ಟಿಪ್ಸನ್ನು ಕೊಡ್ತೀನಿ. ಅದೇ ರೀತಿ ನೀವು ಕನ್ಸಿಸ್ಟೆಂಟಾಗಿ ಮಾಡ್ಕೊತ ಹೋದರೆ ಆರಾಮ್ಸೆ ಯು ಕ್ಯಾನ್ ಗೆಟ್ ಒನ್ ಆಫ್ ದ ಲಾರ್ಜರ್ ಅಮೌಂಟ್ ಆಫ್ ಮನಿ. ಅಂದರೆ ನೀವು ದೊಡ್ಡ ಒಂದು ಮೊತ್ತದ ಹಣವನ್ನು ಪಡ್ಕೊಳ್ಬೋದು ಅನ್ನುವಂಥದ್ದು ಮೈ ಒಪಿನಿಯನ್ ಆ್ಯಂಡ್ ನನ್ನ ಪರ್ಸ್ನಲ್ ಒಪಿನಿಯನ್. ಹಾಗಾಗಿ ಬನ್ನಿ ಶುರು ಮಾಡಿ ಇವತ್ತೊಂದು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ. ಹಾಗಾಗಿ ಏನು ಮಾಡಬೇಕು ಅನ್ನುವಂಥದ್ದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ನೇಹಿತರೆ, ಫಸ್ಟ್ ಆಫ್ ಆಲ್ ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಈ ರೀತಿ ಅಪ್ಡೇಟ್ಗಳು ಬಾಕಿ ಇದೆ. ಈ ರೀತಿ ಅಪ್ಡೇಟ್ಗಳನ್ನ ಇಟ್ಕೊಂಡ್ರೆ ಏನೂ ಮಾಡಲಿಕ್ಕೆ ಆಗಲ್ಲ. ಐ ಥಿಂಕ್ ನನ್ನ ಒಪಿನಿಯನ್ ಪ್ರಕಾರ ಏನಂತಂದರೆ, ನೀವು ಅಪ್ಡೇಟ್ಗಳನ್ನು ಪೆಂಡಿಂಗ್ ಇಟ್ಕೊಂಡ್ರೆ ನನ್ನ ಒಪಿನಿಯನ್ನ ಹೇಳುವಂಥದ್ದು ಏನೂ ಮಾಡಲಿಕ್ಕಾಗಲ್ಲ. ಹಾಗಾಗಿ ಐ ಥಿಂಕ್ ಆ ಒಂದು ಏನು ನನ್ನ ಒಪಿನಿಯನ್ ಹೇಳುವಂಥದ್ದು ಇಷ್ಟು, ನಾನು ಆ ಒಂದು ಅಪ್ಡೇಟ್ಗಳನ್ನ ಕರೆಕ್ಟಾಗಿ ಫಾಲೋ ಮಾಡಿ ಆ್ಯಂಡ್ ಫಾಲೋ ಮಾಡೋದ್ರೊಟ್ಟಿಗೆ ಅದನ್ನ ಕರೆಕ್ಟಾಗಿ ಅದನ್ನ ಇಟ್ಕೊಳ್ಳಿ ಆ್ಯಂಡ್ ಕರೆಕ್ಟಾಗಿ ಮಾಡಿ. ಅದನ್ನು ಪೆಂಡಿಂಗ್ ಇಟ್ಕೊಳ್ಳಿಕ್ಕೆ ಹೋಗ್ಬಿಟ್ಟು ಕಂಪ್ಲೀಟ್ ಮಾಡಿ. ನಾನು ಹೇಳುವಂಥದ್ದು ಇಷ್ಟೇ, ಕಂಪ್ಲೀಟ್ ಮಾಡಿ ಆ್ಯಂಡ್ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಈಗೇನು ರೇಷನ್ ಕಾರ್ಡ್ ಅಪ್ಡೇಟ್ ಸರ್ಕಾರ ಇಲ್ಲಿ ಐ ಥಿಂಕ್ ಎಲ್ರಿಗೂ ಸರ್ಕಾರ ಇಲ್ಲಿ ಹಣ ಹಾಕ್ತೀವಿ ಅಂತ ಹೇಳಿರುವಂಥ ತಲೆ ಕೆಡಿಸ್ಕೊಳ್ಳುವಂತಾಗತ್ತಿಲ್ಲ. ಆದರೆ ರೇಷನ್ ಕಾರ್ಡ್ ಅಪ್ಡೇಟ್ ಇಲ್ಲಿ ಯಾರಿಲ್ಲಿ ಐ ಥಿಂಕ್ ಪ್ರತಿಯೊಬ್ಬರಿಗೂ ಗೊತ್ತಿದೆ ಈಗ ಹಣ ಜಮೆ ಆಗಿಲ್ಲ, ಹಣ ಬಂದಿಲ್ಲ ಅಂತ. ಆದರೆ ತಲೆ ಕೆಡಿಸ್ಕೊಳ್ಳುವಂತಾಗತ್ತಿಲ್ಲ. ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಅದು ಇದು ಅಂತ ಹೇಳ್ತಾ ಇದ್ದಾರೆ. ಐ ಥಿಂಕ್ ನಾನು ಹೇಳುವಂಥದ್ದು ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ, ಪ್ರತಿಯೊಬ್ಬರಿಗೂ ಹಣ ಜಮೆ ಆಗಲಿ ಆ್ಯಂಡ್ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಯಾಕಂತಂದರೆ ತುಂಬ ಜನರು ನಾನು ಹೇಳಿದ್ದೆ, ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತ ತುಂಬ ಜನ ಹೇಳಿದರು. ನಾನು ಹೇಳುವಂಥದ್ದು ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ವ, ಓಕೆ. ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಓಕೆ. ಯಾವುದೇ ಅಪ್ಡೇಟ್ ಆಗಿಲ್ಲ, ಓಕೆ. ನೀವು ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ಆರಾಮ್ಸೆ ಕೂತ್ಕೊಂಡು ಒಂದು ಬಾರಿ ಯೋಚನೆ ಮಾಡಿ, ಯಾಕೆ ಆಗ್ತಾ ಇಲ್ಲ, ನನ್ನ ಹತ್ರ ಯಾಕೆ ಆಗ್ತಾ ಇಲ್ಲ, ನಾನು ಏನು ತಪ್ಪು ಮಾಡಿದ್ದೀನಿ, ಈ ಒಂದು ಹಣ ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಯಾಕೆ ನನಗೆ, ಅಥವಾ ನಾನು ಇಲ್ಲಿ ಏನು ತಪ್ಪು ಮಾಡೋದ್ರಿಂದ ನಮಗೆ ಇಲ್ಲಿ ಹಣ ಜಮೆ ಆಗ್ತಾಯಿಲ್ಲ, ಒಂದು ಬಾರಿ ಯೋಚನೆ ಮಾಡಿ, ನಿಮಗೆ ಅರ್ಥ ಆಗುತ್ತೆ. ನಿಮಗೆ ಆಮೇಲೆ ನೀವೇನ ಹತ್ರ ಬಂದು ಹೇಳ್ತೀರಾ, ಸರ್ ಥ್ಯಾಂಕ್ ಯು ಸರ್, ಮೋಟಿವೇಶನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತೀರಾ. ಯಾಕಂತಂದರೆ ನಿಮ್ಗೆ ಅರ್ಥ ಆಗಿಬಿಡುತ್ತೆ. ನಿಮಗೆ ಐ ಥಿಂಕ್ ಎಲ್ರಿಗೂ ಗೊತ್ತಿದೆ ಈಗ ಎಟ್ ಪ್ರೆಸೆಂಟ್ಲಿ ತುಂಬ ಜನರಿಗೆ ಗೊತ್ತಿದೆ. ನಿಮ್ಗೆ ಅರ್ಥ ಆಗಿಬಿಡುತ್ತೆ ಈಗ ನಾನು ಏನು ತಪ್ಪು ಮಾಡಿದ್ದೆ ಇಲ್ಲಿ, ವಾಟ್ ಈಸ್ ಮೈ ಮಿಸ್ಟೇಕ್ ಅಂದರೆ ಐ ಥಿಂಕ್ ಎಲ್ರಿಗೂ ಗೊತ್ತಿದೆ ನಾನು ಏನು ತಪ್ಪು ಮಾಡಿದ್ದೀನಿ ಅನ್ನುವಂಥದ್ದು ತುಂಬ ಜನರಿಗೆ ಗೊತ್ತಾಗುತ್ತೆ. ಹಾಗಾಗಿ ನೀವು ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು ಅನ್ನುವಂಥದ್ದು ನನ್ನೊಂದು ಒಪಿನಿಯನ್. ಆ್ಯಂಡ್ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋಂತಾಗತ್ತಿಲ್ಲ. ಜಸ್ಟ್ ಕೂತ್ಕೊಂಡು ಯೋಚನೆ ಮಾಡಿ, ನಂಗೆ ಯಾಕೆ ಹಣ ಜಮೆ ಆಗ್ತಾಯಿಲ್ಲ, ಅಥವಾ ಯಾಕೆ ನಮ್ಗೆ ಹಣ ಬಂದಿಲ್ಲ, ಅಥವಾ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ನಿಮಗೆ ಉತ್ತರ ಸಿಕ್ಬಿಡುತ್ತೆ. ಆ್ಯಂಡ್ ತಲೆ ಕೆಡಿಸ್ಕೊಳ್ಬೇಡಿ. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡು, ವಾಟ್ ಎವರ್ ಇಟ್ ಈಸ್ ಎಲ್ಲ ಮಾಡ್ಕೊಳ್ಳಿ. ಆ್ಯಂಡ್ ಅಪ್ಡೇಟ್ಗಳನ್ನ ಪೆಂಡಿಂಗ್ ಇಟ್ಕೊಳ್ಬೇಡಿ. ನಾನು ಹೇಳುವಂಥದ್ದು ಇಷ್ಟೇ, ಪೆಂಡಿಂಗ್ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಪೆಂಡಿಂಗ್ ಇಟ್ಕೊಂಡ್ರೆ ಏನೂ ಮಾಡಲಿಕ್ಕಾಗಲ್ಲ. ಇದು ನನ್ನ ಒಪಿನಿಯನ್. ಅಪ್ಲಿಕೇಶನ್ ಹಾಕಿಲ್ಲ ನೋಡಿ, ಅಪ್ಲಿಕೇಶನ್ ಹಾಕಿ. ಆ್ಯಂಡ್ ಐ ಥಿಂಕ್ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ ನಾನು. ಆ್ಯಂಡ್ ಇದಾದ ಮೇಲೆ ಪ್ರತಿಯೊಬ್ಬರು ಕೂಡ, ಅಂದರೆ ಅವ್ರಿಗೆ ಮಾತ್ರ ಅಂತೆಲ್ಲ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಅಂದರೆ ಈಗ ಒಂದಿಷ್ಟು ಜನ ಹೇಳ್ತಾರೆ, ಇಲ್ಲ ನಮ್ಗೆ ಹಣ ಬರಲ್ಲ, ಹಣ ಜಮೆ ಆಗಲ್ಲ ಅಂತ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಿಡಿ. ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗುತ್ತೆ. ಹಾಗೆ ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ರತಿಯೊಂದು ಅಪ್ಡೇಟ್ಗಳನ್ನು ಕೂಡ ಕಂಪ್ಲೀಟ್ಲಿ ಎಲ್ಲರೂ ಕೂಡ ಮಾಡ್ಕೊಳ್ಳಿ. ಆ್ಯಂಡ್ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಬರಲಿ. ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಅಪ್ಡೇಟ್ ಪ್ರತಿಯೊಂದು ಯೋಜನೆ ಹಣವನ್ನು ಕೂಡ ಇಲ್ಲಿ ನಿಮ್ಗೆ ಹಣ ಜಮೆ ಆಗುತ್ತೆ. ನಾನು ಅದೇ ಹೇಳುವಂಥದ್ದು, ಯಾರಿಗೂ ಹಣ ಜಮೆ ಆಗಲ್ಲ ಅಂತ ಏನಿಲ್ಲ. ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗಲಿ ಆ್ಯಂಡ್ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಹೇಳ್ಕೊಳ್ತೀನಿ. ಆ್ಯಂಡ್ ನಾನು ಹೇಳುವಂಥದ್ದು, ಸರ್ಕಾರ ಪ್ರತಿಯೊಬ್ಬರಿಗೆ ಹಣ ಹಾಕ್ತಾ ಇದೆ. ಅಂದರೆ ಒಂದಿಷ್ಟು ಜನ ಹೇಳ್ತಾರೆ, ಇಲ್ಲ ನಮ್ಗೆ ಬಂದಿಲ್ಲ ಸರ್, ಏನಿಲ್ಲ ಸರ್ ಅಂತ ಹೇಳ್ತಾರೆ. ಇಲ್ಲ, ಎಲ್ರಿಗೂ ಹಣ ಬರ್ತಾ ಇದೆ. ಸದ್ಯದ ಮಟ್ಟಿಗಂತೂ ಪ್ರತಿಯೊಬ್ಬರಿಗೆ ಹಣ ಬರ್ತಾ ಇದೆ. ಒಂದಿಷ್ಟು ಜನ ಹೇಳ್ತಾರೆ ನಮ್ಗೆ ಹಣ ಬಂದಿಲ್ಲ ಅಂತ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಿಡಿ. ಡೆಫಿನೆಟಾಗಿ ಹಣ ಬರುತ್ತೆ. ಅಂದರೆ ಎಲ್ಲೋ ಒಂದು ಹಣ ಹಾಕುವಂಥದ್ದು ಸ್ವಲ್ಪ ಲೇಟ್ ಆಗಿರ್ಬೋದು, ಅಥವಾ ವಾಟ್ ಎವರ್ ಇಟ್ ಈಸ್. ಬಟ್ ಐ ಥಿಂಕ್ ನನ್ನ ಅನಿಸಿಕೆ ಪ್ರಕಾರ ಖಂಡಿತವಾಗ್ಲೂ ಜಮೆ ಆಗುತ್ತೆ. ಅಂದರೆ ಈಗ ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಬಂದಿಲ್ಲ ಅಂದ ತಕ್ಷಣ ಎಲ್ರಿಗೂ ಹಣ ಬರಲ್ಲ ಅಂತಲ್ಲ, ಮಿಸ್ ಆಗಿರ್ಬೋದು. ಆದರೆ ಐ ಥಿಂಕ್ ಬರಬಹುದು ಅಂತ ನನ್ನ ಅನಿಸಿಕೆ. ಆ್ಯಂಡ್ ನೋಡ್ಕೊಳ್ಳಿ ಒಂದು ಬಾರಿ. ಆ್ಯಂಡ್ ನಿಮ್ಮ ಅನಿಸಿಕೆ ಏನಿದು ಅದು ತುಂಬ ಮ್ಯಾಟ್ರ್ ಆಗ್ತದೆ. ಹಾಗಾಗಿ ನನ್ನ ಅನಿಸಿಕೆ ನಾನು ಹೇಳಿದೆ. ಯಾಕಂತಂದರೆ ಕೆಲವು ಬಾರಿ ಮಿಸ್ ಆಗುತ್ತೆ. ಅಂದರೆ ಈಗ ಇದೇ ಬಾರಿಗೆ ಇನ್ನೊಂದು ಬಾರಿಗೆ ಅಂತಲ್ಲ, ಕೆಲವು ಬಾರಿ ಮಿಸ್ ಆಗುತ್ತೆ, ಹಣ ಜಮೆ ಆಗಲ್ಲ ಕೆಲವರಿಗೆ. ಹಾಗಾಗಿ ಅದಕ್ಕೆ ತಲೆ ಕೆಡಿಸ್ಕೊಳ್ಳುವಂಥದ್ದೆಲ್ಲ. ಡೆಫಿನೆಟಾಗಿ ನೀವು ಮುಂದುವರಿತಾ ಇರಬೇಕು ಲೈಫಲ್ಲಿ. ಯಾವತ್ತೂ ಕೂಡ ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡ್ ಇರಬೇಕು. ಯಾವತ್ತೂ ಕೂಡ ಹೇಳುವಂಥದ್ದು ನಾನು ಅಷ್ಟೇ,
ಯಾವುದು ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ರತಿಯೊಂದು ಅಪ್ಡೇಟನ್ನು ಕೂಡ ಮಾಡ್ತಾ ಹೋಗಿ. ನಾನು ಹೇಳುವಂಥದ್ದು, ನೀವು ಕಂಪ್ಲೀಟಾಗಿ ಆ ರೀತಿ ಅಪ್ಡೇಟ್ಗಳನ್ನ ಮಾಡಿದ್ರೆ ಮಾತ್ರ ಇಲ್ಲಿ ನೀವು ಖಂಡಿತವಾಗ್ಲೂ ಸರ್ವೈವ್ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ಸರ್ವೈವ್ ಅಂತಂದರೆ ಡೆಫಿನೆಟಾಗಿ ನೀವು ಈ ಒಂದು ಯೋಜನೆಯಲ್ಲಿ ಹಣ ಪಡ್ಕೊಳ್ಳಿಕ್ಕೆ ಸಾಧ್ಯ, ಇಲ್ಲಾಂದರೆ ಪಡ್ಕೊಳ್ಳಿಕ್ಕೆ ಆಗಲ್ಲ. ಹಾಗಾಗಿ ನಾನು ಹೇಳುವಂಥದ್ದು, ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಳಿ ಆ್ಯಂಡ್ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗಲಿ. ರೇಷನ್ ಕಾರ್ಡ್ ಅಪ್ಡೇಟನ್ನು ಕೂಡ ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಕೂಡ ಮಾಡ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಜಮೆ ಆಗಲ್ಲ, ಅದಾಗಲಿ ಇದಾಗಲ್ಲ ಅನ್ನುವಂಥದ್ದು ಏನೂ ಇಲ್ಲ. ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗಲಿ, ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಅಂದರೆ ಪ್ರತಿಯೊಂದು ಯೋಜನೆಯ ಅಪ್ಡೇಟನ್ನು ಕೂಡ ಮಾಡ್ಕೊಳ್ಳಿ. ತುಂಬ ಜನ ಅಪ್ಡೇಟ್ ಆಗಿಲ್ಲ, ಅದಾಗಿಲ್ಲ ಅಂತ ಹೇಳ್ತಾರೆ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಿಡಿ. ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಬರುತ್ತೆ ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಪ್ರತಿಯೊಬ್ಬರ ಅಕೌಂಟಿಗೂ ಅಂದರೆ ಹಣ ಜಮೆ ಆಗಲ್ಲ ಅದು ಇದು ಅಂತ ಏನಿಲ್ಲ, ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗುತ್ತೆ. ಎಲ್ಲರೂ ಕೂಡ ಒಂದೊಳ್ಳೆ ಅಪ್ಡೇಟನ್ನು ಮಾಡ್ಕೊಳ್ಳಿ. ಆ್ಯಂಡ್ ಪ್ರತಿಯೊಬ್ಬರಿಗೂ ಕೂಡ ನಾನು ಹೇಳುವಂಥದ್ದು, ಇವರಿಗೆ ಅಂತ ಪ್ರತಿಯೊಬ್ಬರಿಗೂ ಒಂದೊಳ್ಳೆ ಹಣ ಜಮೆ ಆಗಲಿ. ಅಂದರೆ ಒಂದಿಷ್ಟು ಜನ ಹೇಳ್ತಾರೆ ನಮಗೆ ಬರೋದೇ ಇಲ್ಲ, ನಮ್ಗೆ ಹಣನೇ ಜಮೆ ಆಗಿಲ್ಲ ಅದು ಇದು ಅಂತ. ಇಲ್ಲ, ಖಂಡಿತವಾಗ್ಲೂ ಎಲ್ರಿಗೂ ಹಣ ಜಮೆ ಆಗುತ್ತೆ ಆ್ಯಂಡ್ ಎಲ್ರಿಗೂ ಹಣ ಬರುತ್ತೆ. ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ತಿಲ್ಲ. ಆ್ಯಂಡ್ ನಾನು ಹೇಳುವಂಥದ್ದು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ ವಿಡಿಯೋಗೆ. ಯಾಕಂತಂದರೆ ಕಂಪ್ಲೀಟ್ಲಿ ಒನ್ ಆಫ್ ದ ಬೆಸ್ಟ್ ಚಾನಲ್ ಅಂತಲೇ ಹೇಳ್ಬೋದು. ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ಅದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಕಂಪ್ಲೀಟ್ಲಿ ನಮ್ಮ ಚಾನಲಲ್ಲಿ 66 ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ದಯವಿಟ್ಟು 1 ಲಕ್ಷ ಸಬ್ಸ್ಕ್ರೈಬರ್ನ ಮಾಡಿ. ಆ್ಯಂಡ್ ಎಲ್ಲ ರೀತಿ ಅಪ್ಡೇಟ್ಗಳು ಕಂಪ್ಲೀಟಾಗಿ ನಾನು ಕೊಡ್ತಾ ಹೋಗ್ತೀನಿ. ಆ್ಯಂಡ್ ನಾನು ಹೇಳುವಂಥದ್ದಿಷ್ಟೇ, ಯಾರು ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಡೆಫಿನೆಟ್ಲಿ ಈಸಿಲಿ ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಬಹುದು ಅನ್ನುವಂಥದ್ದು ನನ್ನ ಒಪಿನಿಯನ್. ಹಾಗಾಗಿ ಎಲ್ಲರೂ ಕೂಡ ಪಡ್ಕೊಳ್ಳಿ ಆ್ಯಂಡ್ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಕೇಳ್ಕೊಳ್ತೀನಿ. ಆಗಲ್ಲ, ನಮ್ಗೆ ಹಣ ಬರಲ್ಲ ಅಂತ ಹೇಳ್ತಿರಲ್ಲ, ಅದಕ್ಕೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗುತ್ತೆ. ಹಾಗಾಗಿ ಯಾರು ಕೂಡ ಪ್ಯಾನಿಕ್ ಆಗ್ಲಿಕ್ಕೆ ಹೋಗಬೇಡಿ. ಆ್ಯಂಡ್ ನಮ್ಗೆ ಹಣ ಬಂದಿಲ್ಲ, ನಮ್ಗೆ ಹಣ ಜಮೆ ಆಗಿಲ್ಲ ಅಂತ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಆ್ಯಂಡ್ ನಾನು ಹೇಳುವಂಥದ್ದು, ಕಂಪ್ಲೀಟ್ಲಿ ನೀವು ಎಲ್ಲ ರೀತಿ ಅಪ್ಡೇಟ್ಗಳನ್ನ ಮಾಡ್ಕೊಳ್ತೀರ ಅಂತಂದಾಗ ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ ಅನ್ನುವಂಥ ನನ್ನ ಒಪಿನಿಯನ್. ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋಂಥ ಗೊತ್ತಿಲ್ಲ, ಹಣ ಜಮೆ ಆಗಿಲ್ಲ, ನಮ್ಗೆ ಬಂದಿಲ್ಲ ಅನ್ನುವಂಥದ್ದು ಬೇಡ. ಯಾಕಂತಂದರೆ ಆಲ್ಮೋಸ್ಟ್ ಪ್ರತಿಯೊಬ್ಬರ ಅಕೌಂಟಿಗೂ ಹಣ ಜಮೆ ಆಗ್ತಾಯಿದೆ ಅಟ್ ಪ್ರೆಸೆಂಟಲ್ಲಿ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ ನನಗೆ. ಯಾಕಂತಂದರೆ ನಿಮ್ಮ ಅನಿಸಿಕೆ ನಮ್ಗೆ ತುಂಬ ಇಂಪಾರ್ಟೆಂಟ್. ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ನಿಮ್ಮೆಲ್ಲರ ಅನಿಸಿಕೆಯನ್ನು ತಿಳಿಸ್ಕೊಡಿ ನನಗೆ. ಆ್ಯಂಡ್ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ, ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಬರಲಿ. ಆ್ಯಂಡ್ ನಾನು ಹೇಳುವಂಥದ್ದಷ್ಟೇ, ಎಲ್ರಿಗೂ ಒಳ್ಳೇದಾಗಬೇಕು, ಎಲ್ಲರ ಅಕೌಂಟಿಗೆ ಹಣ ಬರಬೇಕು. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ನೀವು ಏನು ಕೆಲಸ ಮಾಡ್ತೀರಾ ಅಂತಿದ್ದೀರಾ ಅದನ್ನು ಮಾಡ್ಕೊಳ್ಳಿ. ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ. ಸಿಗೋಣ ಸ್ನೇಹಿತರ ಮುಂದಿನದಲ್ಲಿ. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಕೂಡ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೇದಾಗಲಿ. ಸಿಗೋಣ ಸ್ನೇಹಿತರೆ. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.